ಚೇತನ್ ಕುಮಾರ್ ನಿರ್ದೇಶನದ ಬಹುದ್ದೂರ್ ಚಿತ್ರ 2014ರಲ್ಲಿ ಬಿಡುಗಡೆಯಾಗಿ ಬಾಕ್ಸ್ ಆಫೀಸ್ನಲ್ಲಿ ಉತ್ತಮ ಗಳಿಕೆ ಕಂಡಿತ್ತು. ಇದೀಗ ಈ ಚಿತ್ರ ತೆಲುಗಿನಲ್ಲಿ ರೀಮೇಕ್ ಆಗುತ್ತಿದ್ದು, ಚಿತ್ರದಲ್ಲಿ ರಾಮ್ ಚರಣ್ ತೇಜ ಅಭಿನಯಿಸುತ್ತಿದ್ದಾರೆ. ಚಿತ್ರೀಕರಣಕ್ಕೆ ವೇದಿಕೆ ಸಿದ್ಧಗೊಂಡಿದೆ. ಇನ್ನು ಚಿತ್ರಕ್ಕೆ ಅಲ್ಲು ಅರ್ಜುನ್ ಹಿನ್ನೆಲೆ ದನಿ ನೀಡಲಿದ್ದಾರೆ. ಕನ್ನಡದ ಬಹುದ್ದೂರ್ ಚಿತ್ರಕ್ಕೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹಿನ್ನೆಲೆ ದನಿ ನೀಡಿದ್ದರು. ಬಹುದ್ದೂರ್ ಚಿತ್ರದಲ್ಲಿ ಧ್ರುವ ಸರ್ಜಾ ಭರ್ಜರಿಯಾಗಿ ಕಾಣಿಸಿಕೊಂಡಿದ್ರು. ಚಿತ್ರವನ್ನ ಆರ್ಎಸ್ ಪ್ರೊಡಕ್ಷನ್ ನಿರ್ಮಿಸಿತ್ತು. ಅಂದು ಚಿತ್ರ ತೆರೆ ಕಂಡಾಗ ತೆಲುಗಿನ ಸ್ಟಾರ್ ನಿರ್ಮಾಪಕ ಅಲ್ಲು ಅರವಿಂದ್ ಅವರು ಚಿತ್ರವನ್ನ ನೋಡಿ ಶಹಬ್ಬಾಸ್ ಅಂದಿದ್ದು, ಅಲ್ಲದೆ ಚಿತ್ರದ ರೀಮೇಕ್ ಹಕ್ಕನ್ನ ಪಡೆದುಕೊಂಡಿದ್ರು. ಇದೀಗ 2 ವರ್ಷಗಳ ಬಳಿಕ ಬಹುದ್ದೂರ್ ಚಿತ್ರ ನಿರ್ಮಾಣಕ್ಕೆ ವೇದಿಕೆ ಸಿದ್ಧಗೊಂಡಿದೆ. ಸದ್ಯ ರಾಮ್ ಚರಣ್ ತೇಜ ಸುಕುಮಾರ್ ನಿರ್ದೇಶನದ ಚಿತ್ರದಲ್ಲಿ ಅಭಿನಯಿಸುತ್ತಿದ್ದು, ಆ ಚಿತ್ರದ ಚಿತ್ರೀಕರಣ ಮುಗಿದ ನಂತರ ರಾಮ್ ಚರಣ್ ತೇಜ ಬಹುದ್ದೂರ್ ಆಗಲಿದ್ದಾರೆ. ಬಹುದ್ದೂರ್ ಚಿತ್ರ ತೆಲುಗಿಗೆ ರೀಮೇಕ್ ಆಗುತ್ತಿರುವುದಕ್ಕೆ ಹರ್ಷ ವ್ಯಕ್ತಪಡಿಸುತ್ತಿರುವ ನಿರ್ದೇಶಕ ಚೇತನ್ ಕುಮಾರ್, ನಿಜಕ್ಕೂ ಇದು ಖುಷಿಯ ವಿಚಾರ. ನನ್ನ ಮೊದಲ ಚಿತ್ರ ತೆಲುಗಿಗೆ ರೀಮೇಕ್ ಆಗುತ್ತಿದೆ. ಬಹುದ್ದೂರ್ ಚಿತ್ರ ಬಿಡುಗಡೆಯಾದ ಸಂದರ್ಭದಲ್ಲಿ ಅಲ್ಲು ಅರವಿಂದ್ ಅವರು ಓರಿಯನ್ ಮಾಲ್ ನಲ್ಲಿ ಚಿತ್ರವನ್ನ ವೀಕ್ಷಿಸಿದ್ರು. ಅದಕ್ಕೆ ನಮ್ಮ ಪ್ರಯತ್ನವನ್ನ ಪ್ರಶಂಸಿಸಿದ್ದ ಅವರು ಚಿತ್ರದ ರೀಮೇಕ್ ಹಕ್ಕನ್ನ ಪಡೆದುಕೊಂಡಿದ್ದಾರೆ ಎಂದು ನಿರ್ಮಾಪಕ ಶ್ರೀಕಾಂತ್ ಅವರು ಹೇಳಿದ್ರು ಎಂದು ಚೇತನ್ ಹೇಳಿದ್ದಾರೆ. ಹೆಚ್ಚಿನ ಸಿನಿಮಾ ಮಾಹಿತಿಗಳಿಗಾಗಿ ಸಿನಿ ಸರ್ಕಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.